ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ಮುಂದಿನ ಅಧ್ಯಕ್ಷರು ಯಾರಾಗಬೇಕು ಎಂಬುದರ ಕುರಿತು ಪಕ್ಷ ಮತ್ತು ಅದರ ಸೈದ್ಧಾಂತಿಕ ಪೋಷಕ ಆರ್ಎಸ್ಎಸ್ ಪರಸ್ಪರ ಜಟಾಪಟಿಗೆ ಬಿದ್ದಿವೆ ಎಂಬುದರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸರಸಂಘ ಚಾಲಕ ಮೋಹನ್ ಭಾಗವತ್ ನಡುವಿನ ಮನಭೇದ ಕರಗುವ ಸೂಚನೆಗಳು ಕಾಣತೊಡಗಿವೆ. ಯಾಕಂದ್ರೆ ಭಾಗವತ್ ಅವರ ಜನ್ಮದಿನದ ಸಂದರ್ಭದಲ್ಲಿ 11/9/2025 ಮೋದಿ ಅವರು ಬರೆದಿರುವ ಲೇಖನಗಳನ್ನು ದೇಶದ ಪ್ರಮುಖ ಪತ್ರಿಕೆಗಳು ಇಂದು ಪ್ರಕಟಿಸಿವೆ. ಭಾಗವತರ ಗುಣಗಾನ ಮಾಡಿರುವ ಈ ಲೇಖನಗಳು ಸ್ನೇಹ ಸಂಬಂಧದ ಸೇತುವೆಯನ್ನು ಕಟ್ಟುವ ಉದ್ದೇಶ ಹೊಂದಿವೆಯೇ ವಿನಃ ಭಿನ್ನಮತವನ್ನ ಧ್ವನಿಸುತ್ತಿಲ್ಲ. ಭಾಗವತರು ಹಲವಾರು ಸಂಗೀತ ವಾದ್ಯಗಳನ್ನು ನುಡಿಸಬಲ್ಲರು ಮತ್ತು ಅವರು ಅಗಾಧ ಶ್ರೋತೃ ಎಂಬ ಅಂಶ ಬೆಳಕಿಗೆ ಬಂದಿರುವುದು ಇದೇ ಲೇಖನದಿಂದ. ಈ ಲೇಖನ ಭಾಗವತರ 75ನೇ ಜನ್ಮದಿನದಂದು ಅಚ್ಚಾಗಿರುವುದಕ್ಕೆ ರಾಜಕೀಯ ಮಹತ್ವವಿದೆ. ಯಾಕಂದರೆ ಸಂಘ ಪರಿವಾರವು ಸೂಚಿಸಿದ ಅನಧಿಕೃತ ನಿವೃತ್ತಿ ವಯೋಮಿತಿ 75 ವರ್ಷಗಳು. ಈ ವಯೋಮಿತಿಯನ್ನ ಭಾಗವತರು ಇತ್ತೀಚೆಗೆ ತಾವಾಗಿಯೇ ತಳ್ಳಿ ಹಾಕಿದರು. ಈ 75ನೇ ವಯಸ್ಸಿಗೆ ನಾನು ನಿವೃತ್ತನಾಗುತ್ತೇನೆ, ಇಲ್ಲವೇ ಮತ್ತೊಬ್ಬರು ನಿವೃತ್ತರಾಗಬೇಕೆಂದು ನಾನು ಹೇಳಿಯೇ ಇಲ್ಲ. ನಾವು ಸ್ವಯಂ ಸೇವಕರು, ನಮಗೆ ವಹಿಸಿಕೊಟ್ಟ ಕೆಲಸವನ್ನ ಒಲ್ಲೆ ಎನ್ನುವಂತಿಲ್ಲ. ಸಂಘದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಈ ಸಂಘಟನೆ ಎಲ್ಲಿಯವರೆಗೆ ಬಯಸ್ತದೋ ಅಲ್ಲಿವರೆಗೂ ನಾನು ಕೆಲಸ ಮಾಡುತ್ತೇನೆ ಎಂದು ಭಾಗವತರು ಇತ್ತೀಚೆಗೆ ಸಾರಿ ಹೇಳಿದರು. ಪ್ರಧಾನಮಂತ್ರಿಯ ಕೇಂದ್ರೀಕೃತ ಆಡಳಿತದ ವೈಖರಿಯ ಕುರಿತು ಭಾಗವತ್ ಮತ್ತು ಮೋದಿ ನಡುವೆ ಸಂಬಂಧ ಅಷ್ಟಾಗಿ ಸಮರಸವಾಗಿಲ್ಲ. ಬಿಜೆಪಿಗೆ ಹೊಸ ಅಧ್ಯಕ್ಷನ ಆಯ್ಕೆಯಲ್ಲಿನ ತೀವ್ರ ವಿಳಂಬವು ಇಬ್ಬರ ನಡುವಣ ತಿಕ್ಕಾಟ ಈ ಅಂಶವನ್ನ ನಿಚ್ಚಳಪಡಿಸಿದೆ. ಇತ್ತೀಚೆಗೆ ಆರ್ಎಸ್ಎಸ್ ಶತಮಾನೋತ್ಸವ ಆಚರಣೆಗಳ ಹೊತ್ತಿನಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆಯಲ್ಲಿ ವಿಳಂಬ ಕುರಿತು ಕೇಳಿದ ಪ್ರಶ್ನೆಗಳಿಗೆ ಅವರ ಉತ್ತರಗಳು ಕಡ್ಡಿ ಮುರಿಯುವಂತಿದ್ವು. ನಾವು ತೀರ್ಮಾನಿಸುವಂತಿದ್ರೆ ಇಷ್ಟು ದೀರ್ಘಕಾಲ ಬೇಕಿತ್ತೆ, ನಾವು ತೀರ್ಮಾನಿಸುವುದಿಲ್ಲ, ತೀರ್ಮಾನಿಸಲು ನಾವು ಬಯಸುವುದೂ ಇಲ್ಲ. ನಿಮಗೆಷ್ಟು ಅಂದರೆ ಬಿಜೆಪಿಗೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ತೆಗೆದುಕೊಳ್ಳಿ, ನಾವು ಸಲಹೆಗಳನ್ನಷ್ಟೇ ನೀಡುತ್ತೇವೆ, ಆದರೆ ಆಡಳಿತ ಮತ್ತು ರಾಜಕೀಯ ನೇಮಕಗಳಲ್ಲಿ ಮೂಗು ತೋರಿಸುವುದಿಲ್ಲ. ನಮ್ಮ ನಡುವೆ ಜಗಳವೇನೂ ಇಲ್ಲ. ಆರ್ಎಸ್ಎಸ್ ಮತ್ತು ಬಿಜೆಪಿಯ ದೇಶಗಳಲ್ಲಿ ತಾಳಮೇಳವಿದೆ, ಮನಭೇದ ಇಲ್ಲ. ಇನ್ನು ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಆರ್ಎಸ್ಎಸ್ ಪಾತ್ರ ಪ್ರಮುಖವೆಂಬ ವ್ಯಾಪಕ ಗ್ರಹಿಕೆಯನ್ನ ಅಲ್ಲಗಳೆಯುವುದು ಭಾಗವತರ ಮಾತುಗಳ ಇಂಗಿತವಾಗಿತ್ತು. ಆದರೆ ಇತಿಹಾಸ ಬೇರೆಯದೇ ಅಂಶವನ್ನ ಸಾರ್ತದೆ. ಬಿಜೆಪಿ ಅಧ್ಯಕ್ಷರ ಹುದ್ದೆಗೆ ನೇಮಕ ಮಾಡಲು ಆರ್ಎಸ್ಎಸ್ ಅನುಮೋದನೆ ಬೇಕೆಂಬುದು ಔಪಚಾರಿಕವಷ್ಟೇ ಅಲ್ಲ, ಅಭ್ಯರ್ಥಿಗೆ ಇರಬೇಕಾದ ಅರ್ಹತೆಯೂ ಹೌದು. 2009ರಲ್ಲಿ ಮಹಾರಾಷ್ಟ್ರದಾಚೆ ಅಪರಿಚಿತರು ಎನಿಸಿದ ನಿತಿನ್ ಗಡ್ಕರಿ ಅವರನ್ನ ಹಠಾತ್ತನೆ ಆ ಹುದ್ದೆಯಲ್ಲಿ ಕುಳ್ಳಿರಿಸಿ ಇತರ ಆಕಾಂಕ್ಷಿಗಳ ಆಸೆಯ ಮೇಲೆ ತಣ್ಣೀರು ಎರಚಿದ್ದೇ ಈ ಆರ್ಎಸ್ಎಸ್. ಕೆಲ ತಿಂಗಳುಗಳ ಹಿಂದೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಸಂಘಟನಾತ್ಮಕ ಚುನಾವಣೆಗಳಲ್ಲಿ ಮಧ್ಯಪ್ರವೇಶಿಸಿ ಪಕ್ಷವನ್ನ ಇಕ್ಕಟ್ಟಿನಿಂದ ಪಾರು ಮಾಡಿತ್ತು ಆರ್ಎಸ್ಎಸ್. ಇನ್ನು ಒಳಜಗಳ ಮತ್ತು ಗುಂಪುಗಾರಿಕೆ ಸಿಲುಕಿದ್ದ ಹಲವಾರು ರಾಜ್ಯಗಳಲ್ಲಿ ಹಿರಿಯ ಆರ್ಎಸ್ಎಸ್ ನಾಯಕರನ್ನ ನೇಮಕ ಮಾಡಿತ್ತು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಬಿಜೆಪಿಯ ಕೋಟೆಗಳೇ ಆಗಿ ಹೋಗಿರುವ ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯ ಘಟಕಗಳಿಗೆ ಈಗಲೂ ಅಧ್ಯಕ್ಷರನ್ನ ನೇಮಕ ಮಾಡುವುದು ಪಕ್ಷಕ್ಕೆ ಈಗಲೂ ದುಸ್ತರವಾಗಿದೆ. ಇನ್ನು ಗುಂಪುಗಾರಿಕೆಯ ಕಾರಣ ಸಂಘಟನಾತ್ಮಕ ಚುನಾವಣೆಗಳು ಸಹ ವಿಳಂಬಗೊಂಡಿವೆ. ಬಿಜೆಪಿಯ ಹಾಲಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಅಧಿಕಾರಾವಧಿ 2024ರ ಜನವರಿಯಲ್ಲೇ ತೀರಿ ಹೋಯಿತು. ಅವರ ಜಾಗಕ್ಕೆ ಹೊಸಬರನ್ನ ಹುಡುಕಲು ಅಸಮರ್ಥವಾಗಿದೆ ಬಿಜೆಪಿ. ಹೀಗಾಗಿಯೇ ನಡ್ಡಾಗೆ ಹಲವು ವಿಸ್ತರಣೆಗಳನ್ನ ನೀಡಲಾಗಿದೆ. ಹೊಸ ಅಧ್ಯಕ್ಷರ ಆಯ್ಕೆಯು ಇತ್ತೀಚಿನ ಸುತ್ತಿನಲ್ಲಿ ಆಗಿರುವ ವಿಳಂಬಕ್ಕೆ ಬಿಜೆಪಿಯ ಅಂದರೆ ಮೋದಿ ಮತ್ತು ಅಮಿತ್ ಶಾ ಮತ್ತು ಆರ್ಎಸ್ಎಸ್ ನಡುವೆ ಒಮ್ಮತದ ಕೊರತೆಯೇ ಮುಖ್ಯ ಕಾರಣ ಎನ್ನಲಾಗ್ತಿದೆ. ಇನ್ನು ಅಧ್ಯಕ್ಷ ಹುದ್ದೆಗೆ ಇರುವ ಅಭ್ಯರ್ಥಿಯು ಮೋದಿ ಮತ್ತು ಅಮಿತ್ ಶಾ ಜೋಡಿ ಹೇಳಿದಕ್ಕೆಲ್ಲ ಗೋಣು ಆಡಿಸಿ ಅವರ ರಬ್ಬರ್ ಮೊಹರು ಆಗುವುದು ಆರ್ಎಸ್ಎಸ್ಗೆ ಇಷ್ಟವಿಲ್ಲ. ಈ ಅಭ್ಯರ್ಥಿ ಸ್ವತಂತ್ರ ನಾಯಕನಾಗಿರಬೇಕೆಂದು ಅದು ಬಯಸ್ತದೆ. ಇನ್ನು ನಡ್ಡಾ ಜಾಗಕ್ಕೆ ಸಂಘ ಪರಿವಾರವು ತನ್ನ ಹಿರಿಯ ಮುಂದಾಳು ಸಂಜಯ್ ಜೋಶಿ ಹೆಸರನ್ನ ಸೂಚಿಸಿದ ಕಾರಣ ತಳಮಳದ ಸ್ಥಿತಿ ಏರ್ಪಟ್ಟಿದೆ ಎಂದು ಆರ್ಎಸ್ಎಸ್ ಮೂಲಗಳು ದಿ ವೈರ್ಗೆ ತಿಳಿಸಿವೆ. ಜೋಶಿ ಮತ್ತು ಮೋದಿ ಪಕ್ಷದಲ್ಲಿ ದೀರ್ಘಕಾಲದ ಪ್ರತಿಸ್ಪರ್ಧಿಗಳು. ಜೋಶಿ ಈ ಹಿಂದೆ ಬಿಜೆಪಿಯ ಸಂಘಟನಾತ್ಮಕ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಲೈಂಗಿಕ ಕ್ರಿಯೆಯಲ್ಲಿ ಅವರನ್ನ ತೋರಿಸುವ ಫೇಕ್ ವಿಡಿಯೋ ಹೊರಬಿದ್ದ ಕಾರಣ ಜೋಶಿ 2005ರಲ್ಲಿ ಮುಂಬೆಳಕಿನಿಂದ ಹಿಂದೆ ಸರಿಬೇಕಾಯಿತು. ಇನ್ನು ಮೋದಿ ಅವರು ಜೋಶಿ ಅವರನ್ನ ಇಷ್ಟಪಡುವುದಿಲ್ಲವೆಂಬ ಅಂಶ ಶೀಘ್ರವೇ ವ್ಯಾಪಕವಾಗಿ ವರದಿಯಾಗಿತ್ತು. ಇದು 2012ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯುವ ತನಕ ಜೋಶಿ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು. ಆಗ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾದರು. ಜೋಶಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದರೆ ತಾವು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನ ಬಹಿಷ್ಕರಿಸುವುದಾಗಿ ಮೋದಿ ಅವರು
ಪಕ್ಷದ ಅಂದಿನ ಅಧ್ಯಕ್ಷ ಗಡ್ಕರಿ ಅವರಿಗೆ ಬೆದರಿಕೆ ಹಾಕಿದ್ರು. ಮೋದಿ ಮಾತೆ ಅಲ್ಲಿ ನಡೆಯಿತು. ಜೋಶಿ ರಾಜೀನಾಮೆ ಸಲ್ಲಿಸಿದ್ರು. ರಾಜೀನಾಮೆ ಸಲ್ಲಿಸಿದ 2 ತಾಸಿನಲ್ಲಿ ತಾವು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದಾಗಿ ಮೋದಿ ಸಾರಿದ್ರು. ಅಂದಿನಿಂದ ಇಂದಿನ ತನಕ ಬಿಜೆಪಿಯ ಪ್ರಮುಖ ಹುದ್ದೆಗಳಿಗೆ ಜೋಶಿ ನೇಮಕದ ಸಾಧ್ಯತೆಗಳನ್ನ ಮುರಿದು ಹಾಕುತ್ತಲೇ ಮೋದಿ ಬಂದಿದ್ದಾರೆ. ಇನ್ನು ಮೋದಿ ಮತ್ತು ಅಮಿತ್ ಶಾ ಅವರ ವಿರಾಟ ಸ್ವರೂಪಗಳ ಮುಂದೆ RSS ಕುಗ್ಗಿ ಹೋಗಿದೆ. ಬಿಜೆಪಿಯು ಕಾಂಗ್ರೆಸ್ಸೀಕರಣ ಆಗಿ ಹೋಗಿದೆ ಎಂದು RSS ನಾಯಕರು ಆಗಾಗ ಪ್ರತ್ಯಕ್ಷವಾಗಿ ಮತ್ತು ಇಶಾರೆಗಳ ಮೂಲಕ ಹೇಳಿರುವುದುಂಟು. ಇನ್ನು ಮೋದಿ ಅವರ ಪ್ರಭಾವಳಿಯ ಮುಂದೆ RSS ಮಂಕಾಗಿತ್ತು. 2024ರ ಮೇ ತಿಂಗಳಲ್ಲಿ ಬಿಜೆಪಿ ಅಧ್ಯಕ್ಷ JP ನಡ್ಡಾ RSSನ ಪ್ರಾಮುಖ್ಯತೆಯನ್ನು ಕುಂದಿಸಿ ಹೇಳಿಕೆ ನೀಡಿದ್ರು. RSS ನೆರವಿಲ್ಲದೆ ಚುನಾವಣೆಗಳನ್ನು ಗೆಲ್ಲಬಲ್ಲದು ಬಿಜೆಪಿ ಎಂದಿದ್ರು. ಅದರ ಬೆನ್ನಿಗೆ ಲೋಕಸಭಾ ಚುನಾವಣೆಗಳು ನಡೆದವು. 2 ಸಂಘಟನೆಗಳ ಮುಸುಕಿನ ಗುದ್ದಾಟ ನಿಂತಿರಲಿಲ್ಲ. ಇನ್ನು ಮೋದಿ ಅವರ ವಿರುದ್ಧ ಪರೋಕ್ಷ ಟೀಕೆಯ ಬಾಣಗಳನ್ನ RSS ನಾಯಕರು ಪ್ರಯೋಗಿಸಿದರು. ಆದರೆ ಪರಸ್ಪರ ಯಾವುದೇ ತಿಕ್ಕಾಟ ಇಲ್ಲವೆಂದು ಉಭಯ ಸಂಘಟನೆಗಳ ನಾಯಕರಿಂದಲೂ ಅಧಿಕೃತ ಹೇಳಿಕೆಗಳು ಹೊರಬೀಳ್ತಿದ್ವು. ಈ ರೀತಿಯ ಭಿನ್ನಾಭಿಪ್ರಾಯ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಬಹಿರಂಗವಾಗಿ ಕಾಣಿಸಿಕೊಳ್ಳತೊಡಗಿದೆ. ಬಿಜೆಪಿ ಮುಖ್ಯಸ್ಥನ ಹುದ್ದೆಗೆ ಸ್ವತಂತ್ರ ದನಿಯ ನೇಮಕ ಆಗಬೇಕೆಂದು RSS ಇರಾದೆ. ಇನ್ನು ಜೋಶಿ ಅವರ ಹೆಸರನ್ನೇ ಅದು ಮುಂದೆ ಮಾಡಿದೆ. ಅಧ್ಯಕ್ಷರ ಹುದ್ದೆಗೆ ಅಲ್ಲವಾದರೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಜೋಶಿ ನೇಮಕ ನಿಶ್ಚಿತ ಎಂದು RSS ಮೂಲಗಳು ದಿ ವೈರ್ಗೆ ತಿಳಿಸಿವೆ. ಸಂಜಯ್ ಜೋಶಿ ಹೆಚ್ಚು ಅಂತರ್ಮುಖಿ. ರೈಲು ಗಾಡಿಗಳಲ್ಲಿ ಪ್ರಯಾಣಿಸುವವರು. ಹವಾನಿಯಂತ್ರಿತ ಬೋಗಿಗಳ ಬದಲು ಸಾಮಾನ್ಯ ತರಗತಿ ಪಯಣಕ್ಕೆ ಅವರ ಆದ್ಯತೆ. ವಿಲಾಸಿ ಸರಕುಗಳಿಂದ ದೂರವಿರುವವರು. ಮೋದಿಗೆ ವಿರುದ್ಧ ಗುಣ ಸ್ವಭಾವಗಳಿವು. ಜೋಶಿ ನಿರಂತರ ಸಂಘನಿಷ್ಠರು. ಸಂಘ ಪರಿವಾರದ ಕಾರ್ಯಕರ್ತರು, ಪದಾಧಿಕಾರಿಗಳ ಗೌರವಾಧಾರಗಳನ್ನ ಗಳಿಸಿರುವವರು. ಇನ್ನು JP ನಡ್ಡಾ ಜಾಗಕ್ಕೆ ಬರುವ ಹೊಸ ಅಧ್ಯಕ್ಷರು RSS ಮೌಲ್ಯಗಳಲ್ಲಿ ಆಳ ಬೇರುಗಳನ್ನ ಹೊಂದಿರುವವರೇ ಆಗಿರಬೇಕು ಎಂಬುದು RSSಗೆ ಸಮೀಪ ಇರುವವರ ಗಟ್ಟಿ ಧೋರಣೆ. ಈ ಸ್ಥಾನಕ್ಕೆ ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರನ್ನು RSS ಸೂಚಿಸಿತು ಎನ್ನಲಾಗಿದೆ. ಆದರೆ ಚೌಹಾಣ್ ಈ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆಂದು ಗೊತ್ತಾಗಿದೆ. ಮೋದಿಯವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿರುವ ಈಗಿನ ಸ್ಥಾನಮಾನ ತಮಗೆ ತೃಪ್ತಿ ತಂದಿದೆ ಎಂದು ಅವರು ಇತ್ತೀಚೆಗೆ ಸಮೂಹ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಗಳಿಗೆ ಮುನ್ನವೇ ಈ ಹುದ್ದೆ ಭರ್ತಿ ಮಾಡಬೇಕಿದೆ. ಮೋದಿಯವರ ಉತ್ತರಾಧಿಕಾರಿ ಆಗಬಲ್ಲ RSS ವಿಚಾರಧಾರೆಯ ವ್ಯಕ್ತಿತ್ವದ ಶೋಧ ಕೂಡ ಜಾರಿಯಲ್ಲಿದೆ. ಇನ್ನು ಪ್ರಧಾನಿ ಹುದ್ದೆಗೆ ಏರಿದಾಗಿನಿಂದ ಮೋದಿ ತಮ್ಮ ಮಾತನ್ನೇ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಬಹುಮತ ತಂದುಕೊಡುವಲ್ಲಿ ಅವರು ವಿಫಲರಾದರು. ಅವರ ರೆಕ್ಕೆ ಪುಕ್ಕ ಕತ್ತರಿಸಲು ಇದಕ್ಕಿಂತ ಒಳ್ಳೆಯ ಕಾಲ ಮತ್ತೊಂದಿಲ್ಲ. ರಾಜಕೀಯ ಆಗು ಹೋಗುಗಳ ಮೇಲೆ ತನ್ನ ಮುದ್ರೆಯನ್ನು ಒತ್ತಲು ಸೂಕ್ತ ಸನ್ನಿವೇಶ ಎಂಬುದು RSS ಆಲೋಚನೆ ಎನ್ನಲಾಗಿದೆ. ಒಮ್ಮತವೆಂಬುದು ದೂರವೇ ಉಳಿದಿದೆ. ಒಬ್ಬರು ಮತ್ತೊಬ್ಬರಿಗೆ ಟಾಂಗ್ ಕೊಡುವುದು ಅನಿವಾರ್ಯವೇನೋ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.